GNS ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ನೆಹರು ನಗರ ಯುವಜನ ಸಂಘದ ಗಣೇಶೋತ್ಸವ, ನೇತ್ರ ತಪಾಸಣಾ ಶಿಬಿರ, ಧಾರ್ಮಿಕ ಕಾರ್ಯದ ಜೊತೆ ಸಾಮಾಜಿಕ ಕಾರ್ಯ ಅಗತ್ಯ ಎಂದ ಮೈತ್ರಿ ಪಾಟೀಲ್, ಸಂಘದ ಕಾರ್ಯ ಶ್ಲಾಘಿಸಿದ ಸಂತೋಷ್ ಶಿವಾಜಿ, ತಾಂತ್ರಿಕ ವಿಭಾಗದಲ್ಲಿ ರಾಜ್ಯಕ್ಕೆ ರ್ಯಾಂಕ್ ಪಡೆದ ವಂದನಾ, ಚಿರಂತನ ಒಕ್ಕೂಟ ವಿನಾಯಕ ಬಳಗದಿಂದ ಸನ್ಮಾನ, ವಂದನಾ ಅವರ ಶೈಕ್ಷಣಿಕ ಕಾರ್ಯ ಶ್ಲಾಘಿಸಿದ ಚಂದ್ರಪ್ಪ, ಬಡತನ ಶಿಕ್ಷಣಕ್ಕೆ ಅಡ್ಡಿಯಲ್ಲ ಎಂದ ವಂದನಾ ಆರ್, ದಿಗಟೆಕೊಪ್ಪದಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಜನರೇಟರ್ ಸ್ಫೋಟ, ಓರ್ವರಿಗೆ ಗಾಯ, ಶಿವಮೊಗ್ಗದಲ್ಲಿ ಚಿಕಿತ್ಸೆ, ಗಾಯಾಳುವನ್ನು ಭೇಟಿ ಮಾಡಿ ಧೈರ್ಯ ತುಂಬಿದ ಶಾಸಕರು, ಬಿಹಾರ ಚುನಾವಣೆ, ಎಐಸಿಸಿ ವರಿಷ್ಠ ರಾಹುಲ್ ಗಾಂಧಿ ಭೇಟಿ ಮಾಡಿದ ಬೇಳೂರು, ಸಾಗರದ ವಿವಿಧ ಭಾಗದಲ್ಲಿ ಅದ್ದೂರಿ ಗಣಪತಿ ಪ್ರತಿಷ್ಠಾಪನೆ. ಈಗ ಸುದ್ದಿಯ ವಿವರ. ಗಣಪತಿ ಪ್ರತಿಷ್ಠಾಪನೆ ನಮ್ಮ ಸಂಸ್ಕೃತಿ ಬಿಂಬಿಸಿದರೆ ಈ ಸಂದರ್ಭದಲ್ಲಿ ನಡೆಯುವ ಸಾಮಾಜಿಕ ಕಾರ್ಯ ನಮ್ಮ ಬದ್ಧತೆಯನ್ನು ಪ್ರತಿಪಾದಿಸುತ್ತದೆ ಎಂದು ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ತಿಳಿಸಿದರು. ಸಾಗರದ ನೆಹರು ನಗರದಲ್ಲಿ ಭಾನುವಾರ ನೆಹರು ನಗರ ಯುವಜನ ಸಂಘ, ಬಾಲ ಯುವಕ ಸಂಘ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ನೇತ್ರಜ್ಯೋತಿ ಚಾರಿಟೇಬಲ್ ಟ್ರಸ್ಟ್, ಪ್ರಸಾದ್ ನೇತ್ರಾಲಯ ಇವರ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಉಚಿತ ನೇತ್ರ ತಪಾಸಣೆ ಮತ್ತು ಪೊರೆ ಚಿಕಿತ್ಸಾ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಬಜರಂಗ ದಳದ ಜಿಲ್ಲಾ ಸಂಯೋಜಕ ಸಂತೋಷ್ ಶಿವಾಜಿ ಮಾತನಾಡಿದರು. ಸಂಘದ ಅಧ್ಯಕ್ಷ ಶರತ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿ ನಾಗೇಶ್, ಡಾಕ್ಟರ್ ಶೀತಲ್, ನಾಗರಾಜ್ ಇನ್ನಿತರರು ಹಾಜರಿದ್ದರು. ಸತೀಶ್ ಆರ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಎಸ್ಪಿ ದೇವರಾಜ್ ಕಾರ್ಯಕ್ರಮ ನಿರೂಪಿಸಿದರು. ಧನ್ಯವಾದಗಳು. ಈ ಒಂದು ನೆಹರು ನಗರ ಯೋಜನಾ ಸೇವಾ ತಂಡದವರು ಒಂದು ಉಚಿತ ನೇತ್ರದ ಚಿಕಿತ್ಸೆಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ. ಈ ಒಂದು ಆಯೋಜನೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸೋತ್ಸವ ಅಂತಕ್ಕಂಥದ್ದೇ ಒಂದು ತುಂಬಾ ಸಂತೋಷ ಪಡುವಂತಹ ಹಬ್ಬ. ಈ ಹಬ್ಬವನ್ನ ಇಂಥ ಒಂದು ಯುವಕರ ತಂಡ ಈ ರೀತಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವಾಗಲೂ ಹೆಮ್ಮೆ ಪಡಬೇಕು. ಸಂಘಟನೆಯನ್ನ ಮಾಡಿಕೊಂಡು ಅದರ ಜೊತೆಗೆ ಈ ತರ ಉಚಿತ ನೇತ್ರ ಚಿಕಿತ್ಸೆಯನ್ನ ಮಾಡಿಸೋದು, ಈ ರೀತಿಯಾದ ಸಮಾಜಮುಖಿ ಕೆಲಸವನ್ನ ನೀವೆಲ್ಲರೂ ಸೇರಿ ಮಾಡ್ತಿರೋದ್ರಿಂದಲೇ ಈ ರೀತಿಯಾಗಿ ಸಂಘಟನೆ ಗಟ್ಟಿ ಆಗ್ತಾ ಇರ್ತಕ್ಕಂಥದ್ದು. ಇದಕ್ಕೆಲ್ಲ ಈ ಒಂದು ನೋಡದೆ ಬಂದಾಗ ಈ ಪೆಂಡಾಲ್ ಆಗಿರೋದು, ಈ ರೀತಿಯ ಒಂದು ಉತ್ಸವವನ್ನ ಆಚರಣೆಯನ್ನ ಚೆನ್ನಾಗಿ ಮಾಡ್ತಿರೋಕ್ಕೆ ಕಾರಣಕರ್ತರು ಮತ್ತು ಇಲ್ಲಿನ ದಾನಿಗಳು. ಹಾಗಾಗಿ ಇಲ್ಲಿ ನೀವೆಲ್ಲ ಕೂಡ ಪ್ರೋತ್ಸಾಹ ಕೊಡೋದ್ರಿಂದ ಇಂಥ ಯುವಕರ ತಂಡ ಇಂಥ ಒಳ್ಳೆಯ ಸಂಘಟನೆಯನ್ನ ಮಾಡಿ ಈ ಭಾಗದಲ್ಲಿ ಇಂಥ ಉಚಿತ ಚಿಕಿತ್ಸೆಯನ್ನ ನೀಡ್ತಿದ್ದಾರೆ ಅಂದ್ರೆ ಇದಕ್ಕೆಲ್ಲರೂ ಕೂಡ ನೀವು ಈ ಯುವಕರ ತಂಡಕ್ಕೆ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನ ಅಭಿನಂದಿಸಬೇಕು. ಸಮಾಜದಲ್ಲಿ ನಾವು ಸಮಾಜಮುಖಿ ಕೆಲಸವನ್ನ ನಮ್ಮ ಕೈಲಿ ಆದಷ್ಟು ಮಾಡಬೇಕು. ಉಪಕಾರ ಮಾಡಿದ್ರು ಪರವಾಗಿಲ್ಲ, ಉಪದ್ರ ಮಾಡಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ಅದರಲ್ಲಿ ಇಂಥ ಉಪಯುಕ್ತವಾದ ಕೆಲಸವನ್ನ ಈ ಯುವಕರ ತಂಡ ಮಾಡ್ತಿದ್ದಾರೆ ಅಂದ್ರೆ ಇವರಿಗೆ ನಾವೆಲ್ಲರೂ ಈ ಭಾಗದ ನಾಗರಿಕರೆಲ್ಲರೂ ಸಹಕಾರವನ್ನ ಕೊಟ್ಟಿದ್ದೀರಾ. ಹಾಗಾಗಿ ಇನ್ನು ಮುಂದೆ ಕೂಡ ಇವರು ಇಷ್ಟು ಒಳ್ಳೆಯ ಗಣೇಶೋತ್ಸವ ಕಾರ್ಯಕ್ರಮವನ್ನ ಇನ್ನೂ ಅನೇಕ ಸಮಾಜಮುಖಿ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ಇವರಿಗೆ ಇನ್ನೂ ಕೂಡ ಭಗವಂತ ಚೆನ್ನಾಗಿ ಸೇವೆಯನ್ನ ಮಾಡಲಿಕ್ಕೆ ಆಶೀರ್ವಾದವನ್ನ ಮಾಡಲಿ ಅಂತ ಹೇಳಿ ಈ ಭಾಗದಲ್ಲಿ ತುಂಬಾ ಕ್ರಿಯಾಶೀಲರಿದ್ದಾರೆ. ಸತೀಶ್ ಅಣ್ಣ ಇರ್ಬೋದು, ನಾಗೇಶ್ ಅಣ್ಣ ಇರ್ಬೋದು, ಇವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜಮುಖಿ ಕೆಲಸದಲ್ಲಿ ಅವರನ್ನು ತೊಡಗಿಸ್ಕೊಂಡಿರ್ತಾರೆ. ಕೊರೋನಾ ಟೈಮಲ್ಲಿ ನಮ್ಮನ್ನ ಮಾಡ್ತಿದ್ದಾರೆ. ಹೀಗೆ ಪ್ರತಿಯೊಬ್ಬರು ಕೂಡ ಸಮಾಜದಲ್ಲಿ ನನ್ನಿಂದ ಏನಾದ್ರೂ ಒಂದು ಸೇವೆಯನ್ನ ಮಾಡಬೇಕು ಅಂತ ತೊಡಗಿಸ್ಕೊಂಡಾಗ ಈ ರೀತಿಯ ಕಾರ್ಯಕ್ರಮ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ. ಇದರ ಕಮಿಟಿಗಳು ಕೇವಲ ಗಣಪತಿ ಕೂರಿಸಿ ಮೆರವಣಿಗೆ ಮಾಡಿ ಬಿಡುವಂತಹದಲ್ಲ. ಸಾಗರದ ಎಲ್ಲಾ ಗಣಪತಿ ಪೆಂಡಾಲ್ಗಳಲ್ಲಿ ಗಣಪತಿ ಕೂರಿಸ್ತೀರಿ. ಎಲ್ಲರೂ ಸಹ ಸಾರ್ವಜನಿಕ ಕ್ಷೇತ್ರಕ್ಕೆ ಸಮಾಜಮುಖಿ ಮಾಡುವಂತಹ ಕೆಲಸವನ್ನು ಎಲ್ಲಾ ಸಂಘ ಸಂಸ್ಥೆಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ನಮ್ಮ ನೆಹರು ನಗರ ಬಾಲಯುವಕ ಸಂಘದ ಯುವಕರು ಎಲ್ಲಿರ್ತಾರೆ ಅಂತ ಗೊತ್ತೇ ಆಗಲ್ಲ. ವರ್ಷದಲ್ಲಿ 10 ತಿಂಗಳು, ಆದ್ರೆ 2 ತಿಂಗಳು ಮಾತ್ರ ಎಲ್ಲಿಂದ ಬರ್ತಾರೋ ಗೊತ್ತಾಗಲ್ಲ. ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ. 4 ಜನರಲ್ಲಿ ಫಸ್ಟ್ ಮೀಟಿಂಗ್ ನಡೆಯುತ್ತೆ, 10 ಜನ ಬಂದಿರ್ತಾರೆ. ಮತ್ತೆ ಮಾರ್ನಿಂಗ್ ಮತ್ತೊಂದು ಮೀಟಿಂಗ್ ಮಾಡ್ತೀವಿ. ಮತ್ತೆ ಎಲ್ಲಾ ಯುವಕರು ತಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನು ಬಿಟ್ಟು 1 ತಿಂಗಳು ಗಣಪತಿಗಾಗಿ ತಮ್ಮ ಸಮಯ ಕೊಡ್ತಾರೆ. ಅವರಿಗೆ ಜೋರ ಚಪ್ಪಾಳೆ ಕೊಡ್ಬೇಕು ಅಂತ ಹೇಳ್ಕೊಡ್ತಿದ್ದೇನೆ. ಹಾಗೆ ಇಲ್ಲಿ ಏನು 8 ದಿನಗಳ ಗಣಪತಿ ಕಾರ್ಯಕ್ರಮ ನಡೆಯುತ್ತೆ. ಪ್ರತಿದಿನ ಒಂದಲ್ಲ ಒಂದು ಕಾರ್ಯಕ್ರಮ ನಡೆಯುತ್ತವೆ. ಹಾಗೆಯೇ ಈ ಹಿಂದೆಯೂ ಕೂಡ ಇಂತಹ ಸಮಾಜಮುಖಿ ಕಾರ್ಯವನ್ನು ಈ ಸಂಘ ಮಾಡ್ಕೊಂಡು ಬರ್ತಾ ಇದೆ. ಈ ಸಾರಿ ಸಹ ಇಂತಹ ಸಮಾಜಮುಖಿ ಕಾರ್ಯವನ್ನು ಮಾಡುತ್ತಿದೆ. ಇವರನ್ನು ನಾವು ಗೌರವಿಸ್ತಾ ಇದ್ದೇವೆ. ಇನ್ನು ಹೆಚ್ಚಿನದಾಗಿ ಸಂಘ ಬೆಳೀಲಿ. ಬಡತನ ಶಿಕ್ಷಣಕ್ಕೆ ಯಾವುದೇ ಸವಾಲು ಒಡ್ಡಲು ಸಾಧ್ಯವಿಲ್ಲ.
ಪ್ರತಿಭೆ ಇದ್ದರೆ ಬಡತನದ ನಡುವೆಯೂ ಚೆನ್ನಾಗಿ ಅಭ್ಯಾಸ ಮಾಡಿ ರ್ಯಾಂಕ್ ಪಡೆಯಲು ಸಾಧ್ಯ ಎಂದು ನಗರಸಭಾ ಸದಸ್ಯ ಎಲ್ ಚಂದ್ರಪ್ಪ ತಿಳಿಸಿದರು. ಸಾಗರದ ಶ್ರೀಧರ್ ನಗರದಲ್ಲಿ ಶನಿವಾರ ಚಿರಂತನ ಮಹಿಳಾ ಒಕ್ಕೂಟ ಮತ್ತು ವಿನಾಯಕ ಗೆಳೆಯರ ಬಳಗದ ವತಿಯಿಂದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದ ವಂದನಾರವರನ್ನು ಅಭಿನಂದಿಸಿ ಅವರು ಮಾತನಾಡುತ್ತಿದ್ದರು. ಅಭಿನಂದನೆ ಸ್ವೀಕರಿಸಿ ವಂದನಾರ್ ಮಾತನಾಡಿದರು. ಒಕ್ಕೂಟದ ಅಧ್ಯಕ್ಷೆ ಮಂಜುಳಾ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಕಮಲ, ನಾಗರಾಜ್, ಜನಾರ್ದನ್ ಪೂಜಾರಿ, ಮಹಾದೇವ್, ಮಂಜುನಾಥ್ ಇನ್ನಿತರರು ಹಾಜರಿದ್ದರು. ಕಮಲ ಪ್ರಾರ್ಥಿಸಿದರು. ಚರಣ್ ಸಿ ಸ್ವಾಗತಿಸಿದರು. ಉಷಾ ಕಾರ್ಯಕ್ರಮ ನಿರೂಪಿಸಿದರು. ಏನು ಇವತ್ತೆ ನಾವು ಒಂದು ಸನ್ಮಾನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ ಒಕ್ಕೂಟದವರು. ಅವಾಗ ನಮಗೂ ಹೇಳಿದ್ರು, ನಾನು ಬರ್ತೀನಿ ಅಂತ ಹೇಳಿದೆ. ಈ ವಿದ್ಯಾಭ್ಯಾಸಕ್ಕೆ ಯಾವುದೇ ಬಡತನ ಶ್ರೀಮಂತಿಗೆ ಯಾವುದು ಬರಲ್ಲ. ಬಹಳ ಎಲ್ಲಿ ಆ ಸರಸ್ವತಿ ಎಲ್ಲಿರ್ತಾಳ ಅಂತ ಅಂದ್ರೆ ಮೂಲೆಯಲ್ಲಿ ಇರ್ತಾರೆ. ಮೂಲೆಯಲ್ಲಿ ಅಲ್ಲಿ ಬಡತನ ಇದ್ದಲ್ಲೇ ಅಲ್ಲಿ ಮೇಲ್ ಬರೋದ ತಾಯಿ. ಅಂತ ಒಂದು ಸನ್ನಿವೇಶ ನಾವು ಇಲ್ಲೆಲ್ಲ ನೋಡಿದ್ವಿ. ಇವರು ತಂದೆ ತಾಯಿ ಬಹಳ ಕಷ್ಟಪಟ್ಟು ದಿನ ಬೆಳಗ್ಗೆ ಇದ್ರೆ ಅವರು ಅಡಿಕೆ ಮಂಡಿಗೆ ಹೋಗಿ ಕೆಲಸ ಮಾಡಿ, ಅವರ ಅಪ್ಪ ಅಜ್ಜಿ ಕೂಡ ಇಲ್ಲೇ ಕೆಲಸ ಮಾಡಿ ಅವರೆಲ್ಲ ಜನರ ಮಧ್ಯೆ ಬೆಳೆದಿರ್ತಕ್ಕಂಥವ್ರು ಅವರು. ಇವ್ರ ಅಪ್ಪಾಜಿನೂ ಕೂಡ ಶಿವಮೊಗ್ಗದಲ್ಲಿ JNMC ಕಾಲೇಜಲ್ಲಿ ಎಂದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ರಾಜ್ಯಕ್ಕೆ ಇಂಜಿನಿಯರಿಂಗ್ ಪದವಿಯಲ್ಲಿ ರಾಜ್ಯಕ್ಕೆ ಮೊದಲನೇ ಒಂದು ಪದವಿಯನ್ನು ತಗೊಂಡಿರ್ತಕ್ಕಂಥ ವನ್ನ ಅವರು ನಮ್ಮ ಈ ಶ್ರೀಧರ್ ನಗರಕ್ಕೆ ಒಂದು ಗರಿ ಕಿರೀಟವನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಹೆಮ್ಮೆ ಇದೆ. ನಾವೆಷ್ಟು ಇವತ್ತೇ ಸಂತೋಷ ಆಗಿದೆ ಅಂತಂದ್ರೆ ನಾವೆಲ್ಲ ಅಂತ ಒಬ್ಬ ಪ್ರತಿಭಾವಂತರನ್ನೇ ಗುರುತಿಸ್ತಕ್ಕಂಥ ಕೆಲಸ ನಾವು ಹಿಂದಿನಿಂದನೂ ಮಾಡಿದ್ದೀವಿ. ನಾವೆಲ್ಲ ಶ್ರೀಧರ್ ನಗರ ಶಾಲೆಯಿಂದ ನಾನು ಯಾವತ್ತೂ ಹೇಳ್ತೀನಿ, ಈ ಶಾಲೆಯಿಂದ ಒಳ್ಳೊಳ್ಳೆ ಪದವಿಗೆ ಹೋಗ್ಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, IAS ಆಗಬೇಕು, IPS ಆಗಬೇಕು ಅಂತೇಳಿ ನಾನು ಪ್ರತಿ ಬಾರಿ ಭಾಷಣದಲ್ಲಿ ನಾನು ಹೇಳ್ತೀನಿ. ಅಂತ ಒಂದು ಮೊಟ್ಟ ಮೊದಲನೇದಾಗಿ ಇವತ್ತೇ ಇಡೀ ರಾಜ್ಯಕ್ಕೆ ಒಂದು ರಾಜ್ಯ ಪ್ರಶಸ್ತಿಯನ್ನು ತಗೊಂಡಿರ್ತಕ್ಕಂಥದ್ದು, ಪದವಿಯನ್ನು ತಗೊಂಡಿರ್ತಕ್ಕಂಥದ್ದು ನಮ್ಮ ಈ ಭಾಗದ ಜನರಿಗೆ ಬಹಳ ಹೆಮ್ಮೆ ಆಗಿದೆ. ಈ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರು ಸಾಹೇಬರು ಸಹ ಶಿಕ್ಷಣಕ್ಕೆ ಬಹಳ ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇಂಥ ಪ್ರತಿಭಾವಂತ ಮಕ್ಕಳಿಗೆ ಬಹಳ ಅವರು ವೈಯಕ್ತಿಕವಾಗಿ ಸಹಾಯ ಮಾಡ್ತಾರೆ. ಸರ್ಕಾರದಿಂದ ಬರ್ತಕ್ಕಂಥ ಸಹಾಯನೂ ಸಹ ಮಾಡ್ತಕ್ಕಂಥದ್ದು ಅವ್ರದ್ದು ಇದೆ. ಇವತ್ತೇ ಇಂಜಿನಿಯರಿಂಗ್ ಕಾಲೇಜ್ ಬೇಕು ಅಂತೇಳಿ ಮೊನ್ನೆ ಮುಖ್ಯಮಂತ್ರಿ ಸಮೇತ ಮನವಿ ಕೊಟ್ಟಿರ್ತಕ್ಕಂಥದ್ದು ಇದೆ. ನಾವೆಲ್ಲ ನೋಡಿದ್ವಿ. ಅಂತ ಒಂದು ಒಳ್ಳೆ ಒಬ್ಬ ಶಾಸಕರು ನಾವು ಪಡೆದಿದ್ದೀವಿ. ಅಂತ ಒಂದು ಕ್ಷೇತ್ರದಲ್ಲಿ ನಮ್ಮ ಅವರು ನಮ್ಮ ರಾಮಣ್ಣನ ಮಗಳು ಒಂದು ಒಳ್ಳೆ ಹುದ್ದೆಗೆ ಮುಂದೆ ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಆ ದೇವ್ರ ಹತ್ರ, ಈ ವಿನಾಯಕರ ಹತ್ರ ಬೇಡ್ಕೊಳ್ತೀನಿ. ಒಳ್ಳೆ ಹುದ್ದೆಗೆ ಹೋಗ್ಲಿ, 4 ಜನಕ್ಕೆ ಅವಳಿಗೆ ಸಿಕ್ಕ ಗೌರವ, 4 ಜನಕ್ಕೆ ಅವಳಿಗೆ ಉಪಕಾರ ಮಾಡಿ ಆ ಜನಕ್ಕೂ ಗೌರವ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ಬಹಳ ಸಂತೋಷದಿಂದ ನಾವೆಲ್ಲರೂ ಶೇರ್ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವಳು ಸನ್ಮಾನ ಮಾಡೋಕ್ಕೆ ಒಂದು ಇದು ಮಾಡ್ತೀವಿ. ಸನ್ಮಾನ ಆದ್ಮೇಲೆ ಅವಳು ಒಂದು ಎರಡು ಮಾತಾಡ್ತಾರೆ. ಮಾತಾಡಿದ ಶ್ರೀಯುತ ಅವರಿಗೆ ಕರೀತಾ ಇದ್ದೀನಿ. ನಿಜವಾಗ್ಲೂ ಈ ಒಂದು ವೇದಿಕೆಯಲ್ಲಿ ನಾನು ಒಂದು ಸನ್ಮಾನ ಸ್ವೀಕರಿಸ್ತಾ ಇರೋದು ನನಗೆ ನಿಜವಾಗ್ಲೂ ತುಂಬ ಖುಷಿಯಾದ ವಿಷಯ. ಯಾಕಂದರೆ ನಾನು ಬೆಳೆದಿರೋವಂಥ ಒಂದು ಏರಿಯಾದಲ್ಲಿ ಎಲ್ಲರೂ ಇವತ್ತು ನನ್ನನ್ನು ಗುರುತಿಸಿ ನನ್ನ ಪ್ರತಿಭೆಯನ್ನು ಹೊಗಳಿ ಎಲ್ಲರ ಮುಂದೆ ಒಂದು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇರೋದು ನಿಜವಾಗ್ಲೂ ನನ್ನ ಅದೃಷ್ಟನೇ ಅಂತ ಹೇಳ್ಬೋದು. ನಿಜವಾಗ್ಲೂ ಎಲ್ಲರೂ ಹೇಳಿದಾಗೆ ವಿದ್ಯೆಗೆ ಯಾವ ರೀತಿ ಇದು ಬಡತನ ಅನ್ನೋದಿಲ್ಲ. ವಿದ್ಯೆನ ನಾವು ಹೇಗೆ ಪ್ರಯತ್ನ ಪಡ್ತೀವಿ ಅನ್ನೋದು ನಮ್ಮ ಮೇಲಿರುತ್ತೆ. ಹಾಗಾಗಿ ನಮ್ಗೆ ಬಡತನ ಇದೆ, ನಮ್ಗೆ ಓದೋಕ್ಕಾಗಲ್ಲ ಅಥವಾ ನಮ್ಗೆ ಯಾವುದೇ ರೀತಿ ಸಪೋರ್ಟ್ ಸಿಗಲ್ಲ ಅಂತ ನಾವು ಯಾರು ತಿಳ್ಕೊಬಾರ್ದು. ಒಂದು ವೇಳೆ ಹಣದ ಅವಶ್ಯಕತೆ ಇದ್ದರೆ ಇವಾಗ ಬ್ಯಾಂಕ್ಗಳಿದೆ, ಸಂಘ ಸಂಸ್ಥೆಗಳಿದೆ, ಪ್ರತಿಯೊಂದು ಲೋನ್ ಸಿಗುತ್ತೆ ನಮಗೆ, ಅಥವಾ ಸಂಘಗಳಲ್ಲಿ ನಮಗೆ ಲೋನ್ ಸಿಗುತ್ತೆ. ಸೊ ಈ ಥರ ಒಂದು ಇದರಲ್ಲಿ ನಾವು ಬಡತನದಲ್ಲಿ ಇರೋ ಮಕ್ಕಳು ಬೆಳಿಬೋದು. ಮತ್ತು ಈವನ್ ಸಂಸ್ಥೆಗಳು ನಿಜವಾಗ್ಲೂ ಈ ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ಸೌಲಭ್ಯವನ್ನು ಕೊಡ್ತಾ ಇದೆ. ಸೊ ಎಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಸೊ ಇವತ್ತು ನಾನು ಓದಿರೋ ಅಂಥದ್ದು ಕೂಡ ನಾನು ಒಂದು ಎಜುಕೇಷನ್ ಲೋನ್ ಮಾಡಿಕೊಂಡೆ. ಹಾಗೆ ಸಂಘ ಸಂಸ್ಥೆಗಳು ಕೂಡ ನಮ್ಮನ್ನು ಕೈ ಬಿಟ್ಟಿಲ್ಲ. ಸೊ ಎಲ್ಲರಿಗೂ ನನ್ನ ಹೃದಯಪೂರ್ವಕ. ಸಾಗರ ತಾಲೂಕಿನ ತ್ಯಾಗರ್ತಿ ಸಮೀಪದ ದಿಗಟೆಕೊಪ್ಪ ಗ್ರಾಮದಲ್ಲಿ ಶನಿವಾರ ಗಣಪತಿ ವಿಸರ್ಜನಾ ಸಂದರ್ಭದಲ್ಲಿ ಜನರೇಟರ್ ಸ್ಫೋಟಗೊಂಡು ವ್ಯಕ್ತಿಯೊಬ್ಬ ಗಾಯಗೊಂಡ ಘಟನೆ ನಡೆದಿದೆ.
ತಿಗಟೆಕೊಪ್ಪದ ಮಾಸ್ತಿಕಾಂಬ ಯುವಕ ಸಂಘದ ಗಣಪತಿ ವಿಸರ್ಜನಾ ಮೆರವಣಿಗೆ ಶನಿವಾರ ಹಮ್ಮಿಕೊಳ್ಳಲಾಗಿತ್ತು. ವಿಸರ್ಜನಾ ಸಂದರ್ಭದಲ್ಲಿ ಬೆಳಕಿನ ವ್ಯವಸ್ಥೆಗಾಗಿ ಅಳವಡಿಸಿಕೊಂಡಿದ್ದ ಜನರೇಟರ್ ಸ್ಫೋಟಗೊಂಡಿದ್ದು, ಸ್ಥಳದಲ್ಲಿದ್ದ ಲೋಕೇಶ್ ಎಂಬುವವರ 2 ಕಾಲಿಗೆ ಗಾಯವಾಗಿದೆ. ತಕ್ಷಣ ಯುವಕ ಸಂಘದ ಸದಸ್ಯರು ಲೋಕೇಶ್ ಅವರನ್ನು ಸಾಗರ ಉಪವಿಭಾಗೀಯ ಆಸ್ಪತ್ರೆಗೆ ಕರೆತಂದು ಪ್ರಥಮ ಚಿಕಿತ್ಸೆ ಕೊಡಿಸಿದ್ದಾರೆ. ಲೋಕೇಶ್ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗಕ್ಕೆ ದಾಖಲಿಸಲಾಗಿತ್ತು. ಭಾನುವಾರ ಬೆಳಗ್ಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಶಿವಮೊಗ್ಗದ NH ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಲೋಕೇಶ್ ಅವರನ್ನು ಭೇಟಿಯಾಗಿ ಆರೋಗ್ಯ ವಿಚಾರಿಸಿದರು. ಬಿಹಾರದ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಮತದಾರರ ಅಧಿಕಾರ ಯಾತ್ರೆಯಲ್ಲಿ ಭಾಗವಹಿಸಿದ್ದ ಶಾಸಕ ಗೋಪಾಲಕೃಷ್ಣ ಬೇಳೂರು ಕೇಂದ್ರದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದರು. ಸಾಗರದ ವಿವಿಧ ಭಾಗದಲ್ಲಿ ಶ್ರೀ ಗಣಪತಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ವಿಜೃಂಭಣೆಯಿಂದ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿದೆ. GNSನಲ್ಲಿ ಗಣಪತಿ ದರ್ಶನದ 4ನೇ ಭಾಗದಲ್ಲಿ ಶ್ರೀಧರನಗರ ದೇವರಾಜಾರಸು ಬಡಾವಣೆ, ಗಣಾಧೀಶ್ವರ, ಪ್ರಸಾದ ಗಣಪತಿ, ಬೆಳಲಮಕ್ಕಿ ಮಾಸ್ತೇಶ್ವರ ಬಳಗ, ಭಗತ್ ಸಿಂಗ್ ಯುವಜನ ಸಂಘ, ಉತ್ಸಾಹಿ ಯುವ ವೇದಿಕೆ, ವಿನಾಯಕ ಗೆಳೆಯರ ಬಳಗದ ಗಣಪತಿ ದರ್ಶನ ನಿಮ್ಮ GNSನಲ್ಲಿ. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.